ಯಾಕೆ ನೋಡಿ ಇವ್ರೆ ಯಾವ್ದೋ ನಾಯಿ ನನ್ ಮಕ್ಳು ರೋಡ್ ಮಧ್ಯೆನೆ ಕಾರ್ ನಿಲ್ಸ್ಬಿಟ್ಟಿದಾರಂತೆ, ಸ್ವಲ್ಪ ಹಂಗೆ ಅನೌನ್ಸ್ ಮಾಡ್ಬಿಡಿ ತಗೊಳ್ರಿ. ನಾವು ಹಾಡಕ್ ಬಂದಿರೋದು ಅನೌನ್ಸ್ ಮಾಡಕ್ಕಲ್ಲ. ಅಯ್ಯೋ ಹಾಡ್ತಾನೆ ಅನೌನ್ಸ್ ಮಾಡ್ರಿ. ನೋಡಿ ಈಗ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಫೋನ್ ಅಲ್ಲಿ ಮಾತಾಡಲ್ವಾ? ಮಾತಾಡ್ತೀವಿ. ಊಟ ಮಾಡ್ಬೇಕಾದ್ರೆ ಟಿವಿ ನೋಡಲ್ವಾ? ನೋಡ್ತೀವಿ. ಅದು ಬಿಡಿ, ಸ್ಕಿಟ್ ನಡೀತಾ ಇರ್ಬೇಕಾದ್ರೆ ಮೊಬೈಲ್ ನೋಡಲ್ವಾ? ಕಾರ್ 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 ಎಲ್ಲೋಡಿ ಕಾರ್ 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 ಎಲ್ಲೋಡಿ ಕಾರ್ ಕಾರೇ ಕರ್ಬಾರು ಮಧ್ಯ ನಿಲ್ಸೋರು ಯಾರು? K012345 ಮುಗಿರಿ ಮೊಕ್ಕೆ. ಇನ್ನೊಂದ್ಸಲ ಹೇಳಿ ನಂಬರ್ನ. K012345. ಅಯ್ಯಯ್ಯ ಇದ್ ನನ್ ಕಾರ್ ನಂಬರು. ಪ್ರೋಗ್ರಾಮ್ ಮುಗಿಯೋವರೆಗೂ ಗಾಡಿ ಎಲ್ಲೂ ಅಳ್ಳಾಡಲ್ಲ ಅಂತ ಹೇಳಿ, ಆಮೇಲೆ ನನ್ನ ಹತ್ರ ಏನು ಕಿತ್ಕೊಳಕ್ ಆಗಲ್ಲ ಅಂತಾನು ಹೇಳಿಪ್ಪ. ತೆಗೆಯಲ್ವಂತೆ ತೆಗೆಯಲ್ವಂತೆ ತೆಗೆಯಲ್ಲ ತೆಗೆಯಲ್ಲ ಗಾಡಿ ತೆಗೆಯಲ್ಲ, ಗಾಡಿ ತೆಗೆಯಲ್ಲ ನನ್ ಗಾಡಿ ತೆಗೆಯಲ್ಲ. ನೀವು ಶುರು ಮಾಡಿ. ಕಾಡು ಕುದುರೆ ಓಡಿ ಬಂದಿತ್ತ, ಕಾಡು ಹೊಂದಿ ಓಡಿ ಬಂದಿತ್ತ, ಹೊಟ್ಟೆ ತುಂಬಾ ಗೆಣಸು ತಿಂದು ಸ್ಟೇಜ್ ಮೇಲೆ ಕುಣಿದುಕೊಂಡು, ಹೊಟ್ಟೆ ತುಂಬಾ ಗೆಣಸು ತಿಂದು ಸ್ಟೇಜ್ ಮೇಲೆ ಕುಣಿದುಕೊಂಡು, ಕಾಡು ಹೊಂದಿ ಓಡಿ ಬಂದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ. ಯಾಕ್ರಿ? ನೋಡಿ ನಮ್ ಸ್ಟೇಜ್ಗೆ ಈಗ ಇನ್ನೊಬ್ರು VIP ಎಂಟ್ರಿ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ತಗೊಳ್ಳಿ. ನಮಸ್ತೆ ಎಕೋ ವರ ಅವರಿಗೆ. ಸರ್ ನಮ್ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತ ನುಡಿಗಳು ಸರ್ ಪ್ಲೀಸ್. ಅಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಇಂಥ ಕಾರ್ಯಕ್ರಮ ನಡೆಸೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರುವಂತ ಒಂದು ಅವಕಾಶ ಸಿಗುತ್ತೆ. ಅದಲ್ಲದೆ ಇಂಥ ಸಂಗೀತಗಾರರಿಗೆ ಒಳ್ಳೆ ಅವಕಾಶ ಸಿಗುತ್ತೆ. ಮತ್ತೆ ನಾವು ಇಲ್ಲಿಗೆ ಬಂದಾಗ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡುವಂತ ಒಂದು ಸೌಭಾಗ್ಯ ಸಿಗುತ್ತೆ. ಸೊ ಎಲ್ಲ ಅಪಾರ್ಟ್ಮೆಂಟ್ ಅವರು ಇಂಥ ಪ್ರೋಗ್ರಾಮ್ ನಡೆಸೋದ್ರಿಂದ ಒಂದು ಒಳ್ಳೇದಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೋರಾದ ಚಪ್ಪಾಳೆ. ಸರ್ ಯಾವ್ದಾದ್ರು ಒಂದು ಡೈಲಾಗ್ ಸರ್ ಪ್ಲೀಸ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಮಜಾ ಬೇಕು ಅಂದ್ರೆ ಮಜಾ ಭಾರತ ನೋಡು. ಬಟ್ ಈ 3 ಅಡಿ ಸಿಂಹನ ಇಲ್ಲೇ ನೋಡು, ಕಣ್ಣು ಮಿಟುಕ್ಸ್ತೆ ನೋಡು. ಜೋರಾದ ಚಪ್ಪಾಳೆ. ಒಂದ್ ನಿಮಿಷ ಸರ್, ತಗೊಳ್ಳಿ. ಸರ್ ಒಂದ್ ನಿಮಿಷ. ಬರ್ಬೇಕಾದಾಗೇನೋ ಆ BGM ನಲ್ಲಿ ಬಂದ್ರಿ, ಹೋಗ್ಬೇಕಾದ್ರೆ ನಿಮ್ ಸ್ಟೈಲಲ್ಲಿ ಹೋಗಿ ಸರ್. ಮಾನ್ಯರಲ್ಲಿ ವಿನಂತಿ, ಯಾರೇ ಟಿಕೆಟ್ ತಗೊಂಡು ಇನ್ನೂ ದುಡ್ಡು ಕೊಟ್ಟಿಲ್ವೋ ಅವರು ಈ ಕಾರ್ಯಕ್ರಮದ ಮಧ್ಯೆನೆ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹಲೋ, ನಾನು ಈಗಷ್ಟೇ ಸಿಂಗರು, ಮುಂಚೆ ಐಟಮ್ನೆಲ್ಲ ಗಾಡಿಯಲ್ಲಿ ಹಾಕೊಂಡು ಓಡಾಡ್ತಾ ಇದ್ದೆ. ಏನು ನನ್ಗೆ ಆವಾಜ? ಹೌದು. ಪೇಮೆಂಟ್ ಬೇಕು ಬೇಡವಾ? ಬೇಕು. ಮತ್ ಹಾಡು ನೀವು ಶುರು ಮಾಡಿ. ಲೀಸ್ಟ್ ಕೊಡಿ. ನಮ್ ಕಾರ್ಯಕ್ರಮಕ್ಕೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಇದ್ರಲ್ಲಿದೆ, ಸ್ವಲ್ಪ ಹಂಗೆ ಅನೌನ್ಸ್ ಮಾಡ್ಬಿಡಿ. ಮಾಡಲ್ಲ ರೀ. ಯಾಕೆ ಮಾಡಲ್ಲ? ಮಾಡಲ್ಲ. ಪೇಮೆಂಟ್ ಬೇಕೋ ಬೇಡವಾ? ಬೇಕು. ಮತ್ ಮಾಡಿ. ತಿರುಪತಿ ತಿರುಮಲ ವೆಂಕಟೇಶ, ಕಾಸು ಕೊಟ್ಟವ್ರ ಹೆಸರು ಕೇಳು ಒಂದು ನಿಮಿಷ. ನಂದೀಶ 150, ಮಲ್ಲಿ 250, ನನಗೇನೆ ಕೊಟ್ಟೇ ಇಲ್ಲ ಪೇಮೆಂಟು. ತಿರುಪತಿ ತಿರುಮಲ ವೆಂಕಟೇಶ, ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇಲ್ಲಿ ಒಂದು ನಿಮಿಷ. ನೋಡಿ ಇವ್ರೆ, ನಾನ್ ಕೊಡೋ ದುಡ್ಡು ನಿಮ್ಗೆ ತುಂಬಾ ಅಮೂಲ್ಯವಾದದ್ದು. ಇದನ್ನ ಜಾಸ್ತಿ ಖರ್ಚು ಮಾಡದೆ ಹಂಗೆ ಇಟ್ಕೊಳ್ಳಿ, ಒಳ್ಳೇದಾಗ್ಲಿ. ಹೌದು, ಅವ್ರಿಗತ್ತು ನಿಮಗ್ 40. ನೋಡಿ ಇದ್ರಲ್ಲಿ ಫಾರಿನ್ ಎಲ್ಲ ಸುತ್ತಾಡ್ಬೋದು ಗೊತ್ತಾ? ಜಾಸ್ತಿ ಖರ್ಚು ಮಾಡ್ಬಿಡಿ, ಇಟ್ಕೊಳ್ಳಿ. ಫಾರಿನ್ ಇವಾಗ ಹಾಡು ಶುರು ಮಾಡಿ. ಯಾವ ಹಾಡು ಆಡ್ತಿದ್ದೆ? ಕಾಡು ಕುದುರೆ ಓಡಿ ಬಂದಿದ್ದ. ಅದಲ್ಲ, ಕಾಡದ ಕಡಲಿಗೆ ಹಂಬಲಿಸಿದೆ ಮನ.
5 ನಿಮಿಷ ಟೈಮ್ ಇದೆ. ಟೀ ಕಾಫಿ ಕುಡಿಯೋರೆಲ್ಲ ಹೋಗಿ ಕುಡ್ಕೊಂಡ್ ಬರ್ಬೋದು. ನನ್ನ ಹುಡುಗ ಹೇಗೆ ಆ ಮುಸುಡಿ ಆಗಕ್ ಸಾಧ್ಯ? ಕೊಡಮ್ಮ ಖರ್ಚು. ಅಂಕಲ್ ಈ ಕಡೆ ಬನ್ನಿರಿ. ಇವ್ರನ್ನ ಹಿಂಗೆ ಬಿಟ್ರೆ ಇವ್ರು ಮಾತಾಡಲ್ಲ. ಇವ್ರು ಏಕಾಂತವಾಗಿ ಬಿಟ್ಬಿಟ್ಟು ನಾವು ಒಳಗಡೆ ಮಾತಾಡೋಣ. ನೋಡಮ್ಮ, ನೀವಿಬ್ರು ಪರ್ಸನಲ್ ಆಗಿ ಮಾತಾಡಿ, ನಾವಿಬ್ರು ಪರ್ಸನಲ್ ಆಗಿ ಮಾತಾಡೋಣ. ಅಂಕಲ್ ಇವ್ರ ತಂಗಿ ಎಲ್ಲೋದ್ರು? ಓಡೋಗಿದ್ದಾಳೆ. ಓಡೋಗ್ಬಿಟ್ಲ ಒಲಿಂಪಿಕ್ ನಲ್ಲಿ. ಬಿಗ್ರೆ ಹೋಗಿ ಕರೀತಿದ್ದಾರೆ ಅವರು. ಪಾಟೀಲ್ ನಾನ್ ಮಾತಾಡಲ್ಲ ಕಣೋ. ಇನ್ನೊಂದ್ಸರಿ ಸ್ಮೆಲ್ ನೋಡ್ಕೊಂಡ್ ಬಾ. ಅಸಹ್ಯ. ನೋಡಿ, ನೋಡಲ್ಲ ಅಂತ ಹೇಳಿಲ್ವಾ? ನಿಮ್ನ ಯಾವ ನಾಯಿ ನೋಡು ಅಂತ್ರಿ? ನಾನ್ ನಿಮ್ಗೊಂದು ಸತ್ಯ ಹೇಳ್ಬೇಕು. ಹೇಳಿ. ಸತ್ಯ. ನಾನು ನಿಮ್ಗೊಂದು ನಿಜ ಹೇಳ್ಬೇಕು. ಹೇಳಿ. ನಿಜ. ಸಖತ್ತಾಗಿ ಜೋಕ್ ಮಾಡ್ತೀರಾ ನೀವು ಸಖತ್ತಾಗಿ ಪಂಚ್ ಮಾಡ್ತೀರಾ. ನಿಮ್ ಕಾಮಿಡಿಗೆ ಇಷ್ಟು, ನಿಮ್ ಪಂಚಿಗೆ ಇಷ್ಟು. ರೀ, ನಿಮ್ಮನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮನ್ನ ಯಾವ ನಾಯಿ ರೀ ಮದುವೆ ಆಗತ್ತೆ? ಗೆಟ್ ಔಟ್. ಮೊದ್ಲು ನೀನ್ ಗೆಟ್ ಔಟ್. ಕೂಗಿ ಕೂಗಿ ಕರೆದರು ನಾನು ಕೇಳಲಿಲ್ಲವೇ, ಒಮ್ಮೆ ಬಂದು ಹೋಗೆ ನೀನು ಕರುಣೆ ಇಲ್ಲವೇ. ಅಂಕಲ್ ಈಗ ಓಡೋಗಿರೋ ಮಗಳು ಎಷ್ಟೊತ್ತು ಬರ್ತಾಳೆ? ಮೆಡಲ್ ಸಿಕ್ಕ ಮೇಲೆ ಬರ್ತಾಳೆ. ಅಯ್ಯೋ ಮೆಡಲ್ ನಾನೇ ತಗೊಡ್ತೀನಿ ಕರ್ಸಿ. ನಿಮ್ಮ ಹತ್ರ ಮೆಡಲ್ ಇಲ್ವಲ್ಲ? ಫೀಲ್ಡ್ ಇದೆ. ಸೀಳಾಕ್ಬಿಡ್ತೀನಿ. ಫೀಲ್ಡ್ನೇ. ಅಂಕಲ್ ಹೇಳೋದ್ ಕೇಳಿ ಅಂಕಲ್, ಅವಳಿಗೆ ಇಷ್ಟ ಇಲ್ಲ. ಯಾಕೆ ಸುಮ್ಮನೆ ಮದುವೆ ಮಾಡ್ತೀರಾ? ಸುಮ್ನಿರ ಅಂಕಲ್ ಪ್ಲೀಸ್. ಸುಮ್ನಿರ. ಇವ್ರಿಬ್ರು ಏನೋ ಆಟ ಆಡ್ತಿದ್ದಾರೆ, ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು ಅಂತ. ಆದ್ರೆ ನಾ ಯಾವ್ದಕ್ಕೂ ಬಗ್ಗಲ್ಲ. ಇವತ್ತಿಂದ ಇವತ್ತೇ, ಈಗಿಂದ ಈಗ್ಲೇ ಮದ್ವೆ ಫಿಕ್ಸ್. ನಾನಿಲ್ವೇನಾ? ಯಾಕೆ ತಲೆ ಕಚ್ಕತ್ತೆ? ಇರ ಮಾನ್ಸ, ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ, ಇರೋ ಮಾಡ್ತೀನಿ. ಏನಾದ್ರೂ ಮಾಡೋ ಮಗಳೇ. ಹಲೋ, ಹೌದಾ? ಹುಡುಗಂಗೆ ಅಷ್ಟೊಂದು ಅಫೇರ್ಸ್ ಇದಾವ? ಏನಾಯ್ತು? ಮದ್ವೆ ಗಂಡಿಗೆ ಸಿಕ್ಕಾಪಟ್ಟೆ ಅಫೇರ್ಸ್ ಇದಾವಂತೆ. ಅದು ಈಗಿನ ಕಾಲದಲ್ಲಿ ಕಾಮನ್. ಈ ವಯಸ್ಸಲ್ಲಿ ನನಗೆ ಎಷ್ಟೊಂದು ಅಫೇರ್ಸ್ ಇದಾವೆ. ಅಂಕಲ್ ಹೇಳೋದನ್ನ ಕೇಳಿ ಅಂಕಲ್. ಅಂಕಲ್ ಅಂಕಲ್ ಹೇಳೋದ್ ಕೇಳಿ ಅಂಕಲ್. ಇಷ್ಟ ಆ ಕಡೆ ಹೋಗಿ ಆಟ ಆಡ್ಕೋ. ಸಿನಿಮಾದಲ್ಲಿ ಮದುವೆ ನಡೀತಿರ್ಬೇಕಾದ್ರೆ ಯಾರಾದ್ರೂ ಬಂದು ನಿಲ್ಸಿ ಅಂತಾರಲ್ಲ, ಹಂಗಿಲ್ಲೂ ಯಾರಾದ್ರೂ ಒಬ್ರಾದ್ರೂ ಬಂದು ನಿಲ್ಸಿ ಅಂತ ಅನ್ನಬಾರ್ದ. ನಿಲ್ಸಿ. ಬಂದ 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 ರಣ ಹತ್ತುಗಳ ಬೇಟೆಯಾಡೋ ರಣಬೇಟೆಗಾರ ಬಂದ. ಬಂದೆ. ರಣಬೇಟೆಗಾರ ಅಂತ ಒಳ್ಳೆ ನೈಡ್ ಇರತ್ತಂಗದ ನನ್ನ ಮಗ. ನಿಲ್ಲಿಸ್ತೀವಿ, ಮದ್ವೆ ನಿಲ್ಲಿಸ್ತೀವಿ. ಯಾಕೆ? ಕಾರಣ ಏನು? ಅಲ್ಲ ಸರ್, ಅಡ್ಗೆ ಮಾಡಕ್ ಎಲ್ಲ ಐಟಮ್ ತಂದು ಕೊಟ್ಟವನೆ. ಕೊತ್ತಂಬರಿ ಸೊಪ್ಪೆ ತಂದು ಕೊಟ್ಟಿಲ್ಲ. ಕೊತ್ತಂಬರಿ ಸೊಪ್ಪು ತಂದು ಕೊಟ್ಟಿಲ್ವಾ? ಕೊತ್ತಂಬರಿ ಸೊಪ್ಪೆ ತಂದು ಕೊಟ್ಟಿಲ್ಲ ಅಂದ್ರೆ ಯಾವ ಮದ್ವೆ? ಕ್ಯಾನ್ಸಲ್. ತಗೊಳ, ಕೊಟ್ಬಿಟ್ರ? ಹೋಗಿ ಅಡಿಗೆ ಮಾಡಿ ಮೊದ್ಲು. ಅದು ಹೋಗ್ಬಿಟ್ನಲ್ಲ. ಇವನ್ಯಾವನು ಹೀರೋ ತರ ಬಂದ್ ನಾಯಿ ತರ ಹೋಗ್ತಾವನಲ್ಲೋ. ಮದುವೆ ಹೆಂಗೋ ನಿಲ್ಸೋದು? ಬತ್ತೇನೆ ಯಾರು ಮದುವೆ ಹೆಂಗೋ ನಿಲ್ಸೋದು? ಮತ್ತೆ ನಿಲ್ಸೆ. ಬಂದ ರಣಬೇಟೆಯಾಡು ಕರಿ ಕೆಂಡ ಬಂದ. ಯಾಕೆ ನಿಲ್ಸ್ಬೇಕು? ಅಲ್ಲ ಸರ್, ಕ್ಯಾಟ್ರಿಂಗ್ ಬ್ಯಾಲೆನ್ಸ್ ದುಡ್ಡ ಕೊಟ್ಟಿಲ್ಲ. ಕ್ಯಾಟ್ರಿಂಗ್ ಬ್ಯಾಲೆನ್ಸ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಷ್ಟು ಕೊಡ್ಬೇಕು? 15 ರೂಪಾಯಿ. ಜಾಸ್ತಿ ಕೇಳು. 16 ರೂಪಾಯಿ. ಏಯ್ ತಗೊಳ, ಎಲ್ಲ ತಗೊಂಡೋಗ. ಹೋಗಿ ಮೊದ್ಲು ಅಡಿಗೆ ಮಾಡು. ಜಗ ಮಗ ಏನೋ ಇದು? ಕೊಬ್ಬರಿ ಎಣ್ಣೆ. ಅಂದ್ರೆ ಕೊಬ್ಬರಿ ಎಣ್ಣೆ ಕುಡಿದ್ ನಾನ್ ಸಾಯಿ ಅಂತ ಹೇಳ್ತಾ ಇದೀಯಾ? ಈ ಕೊಬ್ಬರಿ ಎಣ್ಣೆ ನಾನ್ ಚೆಲ್ತೀನಿ. ಅವಳು ನಡ್ಕ ಬರ್ತಾಳೆ. ಡುಮ್ಮಿ ಅವಳಲ್ವಾ? ನಡ್ಕ ಬಂದ್ ಜಾರ್ ಬಿದ್ದ ತಕ್ಷಣ ಸೊತ್ತೆ ಹೋಗ್ಬಿಡ್ತಾಳೆ. ಮದ್ವೆ ಕ್ಯಾನ್ಸಲ್. ಬೇಕು ಅನ್ನೋದು ಜೊಲ್ಲು ಜೊಲ್ಲು ಜೊಲ್ಲು. ಅಂಕಲ್ ಮದ್ವೆನ ಸಾಕಾತಾಗಿ ಮಾಡಿದೀರಾ? ಸಾಕಾತಾಗೆ. ನಿಮ್ದು ಚಲ್ತಿದೆ ನೋಡಿ. ನಮ್ದು ಅದೇ ಅಭ್ಯಾಸ. ಕಂಡಿರಲ್ಲ ಮೇಡಮ್. ಹಲೋ, ಕುರಿ ಉಂಡಿ ಇಲ್ಲಿ. ಹಲೋ, ಏನ್ರಿ? ಸ್ವಲ್ಪ ಆ ಕಡೆ ನಡ್ಕ ಬನ್ನಿ. ನಾನ್ ಬರಲ್ಲ. ನಿನ್ ಕಾಲ್ ನೆಟ್ಕಿದ ನೋಡ್ಬೇಕು. ನಡ್ಕಪ್ಪ. ನಮ್ಮ ಶಾಣೆಗೆ ಹೋಗಿ ಒಂದ್ಸರಿ ಹಿಂಗೋಗಿ ಹಿಂಗ್ ಬಂದ್ಬಿಡುವ. ಈ ಸ್ಪರ್ಶ ಅವಂದೇನಾ? ಅಲ್ಲ, ಸ್ಪರ್ಶ ಸುದೀಪ್ ಅವ್ರದ್ದು. ಇಲ್ಲ, ಇವನು ನನ್ನ ಹುಡುಗ ಆಗಕ್ ಸಾಧ್ಯನೇ ಇಲ್ಲ. ಅವಳೇನಾ? ನೀನೇನೇ
ಒಳ್ಳೆ ಬಾತ್ ಹೋಗಿರೋ ಹೆಣ ಇದ್ದಂಗಿದ ಇವಳು ನಾನು ಹುಡುಗಿನ ತೂ ಚಾನ್ಸೇ ಇಲ್ಲ. ಈ ಸ್ಪರ್ಶ ನಂದು ನೋಡಿ. ನಂದಿರ್ಬೇಕು ನೋಡಿ. ಮನ್ಸ ಬೈಲಿ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ, ಬರ್ತೀನಿ. ಚಿಲ್ಲರ್ ಎಲ್ಲೋ ಇದ್ಯಾ? ನನಗೆ ಇಲ್ಲಿ ಬೇರೆ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಒಂದೇ ಒಂದ್ಸಲ ಮಾಂಸ ನೋಡಿ, ಒಂದು ಸೂಪರ್ ಆಗಿರೋ ಐಡಿಯಾ ಸಿಕ್ಕಿದೆ. ಏನು? ಇದ್ರಲ್ಲಿ ಜಾಪಾನ್ ಮಾತ್ರ ಹಾಕಿದ್ದೀನಿ. ಇದನ್ನ ಅವನಿಗೆ ಕುಡಿಸಿದ್ರೆ ಹೊಟ್ಟೆ ನೋವು ಬಂದ್ ಮದ್ವೆ ಕ್ಯಾನ್ಸರ್. ಸೂಪರ್ ಐಡಿಯಾ, ಸೂಪರ್. ಎಕ್ಸ್ಕ್ಯೂಸ್ ಮೀ, ನಂದು ಒಂದು ಎಕ್ಸ್ಕ್ಯೂಸ್ ಮೀ. ಕರ್ಕೊಂಡು ಹೋಗಲು ಅಂದಂಗೆ ಏನಿದು? ಇದು ಮೂತ್ರ, ಗೋಮೂತ್ರ. ಏನಕ್ಕಿದು? ಸಂಪ್ರದಾಯ. ನಮ್ ಕಡೆ ಸಂಪ್ರದಾಯ ಇದೆ, ಹಿಂಗ್ ಕುಡಿಬೇಕು ಅಂತ. ಕುಡೀರಿ. ನೋಡು ಈಗ ನೋಡು, ಅದನ್ನ ಕುಡ್ದವಳೆ. ಕುಡಿದ ತಕ್ಷಣ ಹೊಟ್ಟೆ ಗಳಗಳ ಅಂತ ಬಾತ್ರೂಮ್ ಓಡೋಗ್ಬಿಡ್ತಾಳೆ. ಈಗ ನೋಡ್ಕೊ, 1 2 3. ಏನೋ ಇದು ನಂದೇ ಗೇಟ್ ಓಪನ್ ಆಗ್ತಾ ಇದೆ. ಅವಳ್ದಾಗ್ಬೇಕಲ್ಲ, ನಿಂದಂಗಾಯ್ತು? ನಿನ್ಗೇನೈತೆ? ಪಾಟೀಲ್, ನನಗೆ ಲೂಸ್ ಮೋಷನ್ ಆಗತ್ತರ ಇದೆಯಲ್ಲೋ. ನಾನು ಅವನಿಗೆ ಕೊಟ್ಟಿದ್ದಲ್ಲ, ಇವಳಿಗೆ ಯಾರು? ಹಲೋ, ಏಯ್ ಬಾತ್ ಹೋಗಿರೋ ಹೆಣ ಆಚೆ ಬರ್ರೆ. ಡುಮ್ಮಿ ಆಚೆ ಬಾ. ಮಗನೇ, ನೀ ಸತ್ರು ಚಿಂತಿಲ್ಲ, ಸತ್ ಹೆಣಕ್ಕೆ ತಾಳಿ ಕಟ್ಸೋದು ನಾನು. ಕಟ್ಟೋ, ತಗೋ ತಾಳಿ ಕಟ್ಟೋ. ಇಲ್ಲಾಂದ್ರೆ ನಾನೇ ಕಟ್ಬಿಡ್ತೀನಿ. ಸರ್, ನಿಮ್ಗೊಂದು ಲಾಸ್ಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? 4 ಆಪ್ಷನ್ ಕೊಡಿ. ಅಂಕಲ್, ನಿಮ್ ಮಗಳು ಇಷ್ಟಪಟ್ರೆ ಗೊಂಬೆ ಕೊಡಿಸ್ತೀರಾ? ಅವಳು ಇಷ್ಟಪಟ್ಟಿರೋ ಬಟ್ಟೆ ಕೊಡಿಸ್ತೀರಾ? ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಯಾಕೆ ಅಂಕಲ್ ಮಾಡ್ಸಲ್ಲ ನೀವು? ಅಂಕಲ್, ಅವ್ರಿಗೆ ಇಷ್ಟ ಇಲ್ದವ್ರಿಗೆ ಮದುವೆ ಮಾಡಿದ್ರೆ ಅದನ್ನ ಸಂಸಾರ ಅನ್ನಲ್ಲ, ಬೇರೆನೆ ಅಂತಾರೆ. ಸೂಪರ್ ಮೈ ಯಂಗ್ ಬಾಯ್ಸ್, ಸೂಪರ್. ಬರೀ ಒಂದೊಂದೇ ಡೈಲಾಗಿಗೆ ನನ್ ಕಣ್ ತೆರೆಸ್ಬಿಟ್ರಿ. ಜಗದೀಶ್ ಕುಮಾರ್ ಯಾವತ್ತೂ ಒನ್ ಡೈಲಾಗ್ ಎಮೋಷನಲ್ ಆಗಿಲ್ಲ. ನಾನು ಅವನ ಮದ್ವೆ ಮಾಡಿಸ್ತೀನಿ. ಮಾಡಿಸಲ್ಲ ಮಗ, ಮದುವೆ ಕ್ಯಾನ್ಸಲ್. ಮದುವೆ ಕ್ಯಾನ್ಸಲ್. ಏನು ತಲೆ ಕೆಡಿಸ್ಬೇಡ, ನೀ ಇಷ್ಟಪಟ್ಟವನು ಹುಡುಗನ ಜೊತೆನ ಮದುವೆ ಮಾಡಿಸ್ತೀನಿ. ಈ ಮದುವೆ ಕ್ಯಾನ್ಸಲ್. ಮಗ, ಈಗ್ಲಾದ್ರೂ ಒಂದ್ಸಲ ಆ ಡುಮ್ಮಿ ಮುಖ ನೋಡ್ಲ. ಆ ನಾಯಿ ಮುಖ ನೋಡಮ್ಮ ಒಂದ್ಸಾರಿ. ಏನ್ ಹೇಳ್ತಿದ್ದ ನಾವು? ಅಯ್ಯೋ, ಮದುವೆ ಕ್ಯಾನ್ಸಲ್ ಆಯ್ತಾ, ಫುಲ್ ಎಂಜಾಯ್ಮೆಂಟ್ ಮಾಡ್ತಾನೆ. ಮದುವೆ ಕ್ಯಾನ್ಸಲ್. ಅಂಕಲ್ ಹೇಳಿ ನಾನೇ ನಿನ್ ಮದುವೆ ಕ್ಯಾನ್ಸಲ್ ಮಾಡ್ತಿದ್ದು. ಹೌದಮ್ಮ, ಈ ಮದುವೆ ಕ್ಯಾನ್ಸಲ್. ಅಲ್ಲ, ಮದುವೆ ಕ್ಯಾನ್ಸಲ್ ಆಗಿದ್ರು ಇವ್ರಿಬ್ರು ಯಾಕೆ ಕೈ ಹಿಡ್ಕೊಂಡವ್ರೆ? ಅವರಿಗೆ ಹೊಟ್ಟೆ ನೋವು ಬಂದಿತ್ತಲ್ಲ, ಸುಸ್ತಾಗಿ ಕೈ ಹಿಡಿದಿದ್ದಾರೆ. ಪ್ರೀತಿ ಯಾಕೆ ಭೂಮಿ ಮ್ಯಾಲೆ